ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡು, ಭಗವಂತ ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ ಅಂತ ಹೇಳ್ತಾರೆ. ನನಗೆ ಒಬ್ಳು ಹೆಣ್ಣುಮಗಳು ಸಿಕ್ಕಿದಾಳಮ್ಮ. ನಾನು ಅವಳ ಜೊತೆ ಇದ್ದೀನಿ, ಸಂತೋಷವಾಗಿದ್ದೀನಿ. ಆನಂದಿ ವಿಷಯನ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ನೀನು ಒಂದು ಮಗುನ ಸಾಕೊಂಡಿದೀಯಾ, ಅವಳು ನಿನ್ ಜೊತೆ ಇದ್ದಾಳೆ ಅಂತ ಗೊತ್ತು. ಏನು ಅವಳ ಹೆಸರು? ಎಲ್ಲಿದ್ದಾಳೆ ಅವಳು? ಮಿಂಚು ಅಂತ ಅವಳ ಹೆಸರು. ಮಿಂಚು ತುಂಬಾ ಮುದ್ದಾಗಿದೆ. ಆಮ, ಅವಳ ಹೆಸರಷ್ಟೇ ಅಲ್ಲ, ಅವಳು ಬಹಳ ಮುದ್ದಾಗಿದ್ದಾಳೆ. ನನ್ನ ಜೀವನದಲ್ಲಿ ಏನಾದರೂ ಖುಷಿ ಇದೆ, ಆಶಾಭಾವನೆ ಇದೆ ಅಂದರೆ ಅದಕ್ಕೆ ಅವಳೇ ಕಾರಣನಮ್ಮ. ನಾನು ಕಳೆದೋಗಿರೋ ನನ್ನ ಮಗಳನ್ನ ಅವಳಲ್ಲಿ ಕಾಣ್ತಾ ಇದ್ದೀನಿ. ಗುಂಡು, ನೀ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣು. ನಾನು ನಿನ್ ಜೊತೆ ಸಮಯ ಕಳೆದಿದ್ದೆ ಕಮ್ಮಿ. ನೀನ್ ಬೆಳೆಯೋ ವಯಸ್ಸಲ್ಲಿ ನಾನೇನು ಬಿಟ್ಬಿಟ್ಟು ಹೊರಟೋದೆ. ನಾನು ನಿನಗೆ ಹೇಳ್ಕೊಟ್ಟು ಪಾಠನ, ಒಳ್ಳೆತನನ ನೀನು ಇವತ್ತಿನವರೆಗೂ ಉಳಿಸ್ಕೊಂಡಿದೀಯ. ನೀನೇ ನೋವಲ್ಲಿದ್ರು ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೋತೀಯ, ಮರುಗ್ತೀಯ, ಕೊರಗ್ತೀಯ. ಇದು ತುಂಬಾ ದೊಡ್ಡ ಗುಣನಪ್ಪ. ಇದು ಎಲ್ರೂ ಸಾಧ್ಯ ಇಲ್ಲ. ಯಾರ ಹೆತ್ತ ಮಗುನೋ ಆ ಮಗುನೇ ನೀನು ಇಷ್ಟು ಪ್ರೀತಿ ಮಾಡ್ತೀಯಾ, ಇಷ್ಟು ಹಚ್ಕೊಂಡಿದೀಯ ಅಂದ್ರೆ ಇನ್ನು ನಿನ್ನ ಮಗು ಸಿಕ್ಕರೆ ನೀನು ಅದನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿಕ್ಕಿಲ್ಲ. ಆದಷ್ಟು ಬೇಗ ಆ ಮಗು ನಿನಗೆ ಸಿಗೋ ಥರ ಆಗಲಿ. ನೀನು ಭೂಮಿಕಾ ಒಂದಾಗಿ ಬಾಳೋ ಥರ ಆಗಲಿ. ಅದೇ ನನ್ನ ಆಸೆಗಳು. ನನ್ನ ಆಸೆನೂ ಅದೇನಮ್ಮ. ಒಡೆದು ಚೂರಾಗೋಗಿರೋದು ಬರೀ ಒಂದು ಸಂಸಾರ ಅಷ್ಟೇ ಅಲ್ಲ, ಒಂದೊಳ್ಳೆ ಕನಸು. ನಾನು ಅವ್ರ ಜೊತೆ, ನನ್ನ ಮಕ್ಕಳ ಜೊತೆ ಚೆನ್ನಾಗಿ ಬದುಕಬೇಕು, ಬಾಳಬೇಕು ಅಂತೆಲ್ಲ ಏನೇನೋ ಕನಸುಗಳನ್ನ ಕಟ್ಕೊಂಡಿದ್ದೆ. ಸರಿ ಹೋಗುತ್ತಮ್ಮ, ಸರಿ ಹೋಗುತ್ತೆ. ನೋಡೋಣ ಆ ಭಗವಂತ ಇನ್ನೂ ಏನೇನು ಆಟ ಆಡ್ತಾನೆ ಅಂತ. ಆ ದೇವರು ನಿನ್ಗೆ ಯಾವತ್ತೂ ಅನ್ಯಾಯ ಮಾಡಲ್ಲ. ಎಲ್ಲ ಸರಿ ಹೋಗುತ್ತೆ ಗುಂಡು. ಗುಂಡು, ಮಿಂಚು ಎಲ್ಲಿದ್ದಾಳೆ? ನಾನು ಅವಳನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ. ಹೊರಗಡೆ ಎಲ್ಲ ಆಟ ಆಡ್ತಿರ್ಬೇಕಮ್ಮ. ನಾನು ಆನಂದ್ ಮನೆಗೆ ಅವಳನ್ನ ಕರ್ಕೊಂಬರ್ತೀನಿ, ಮಾತಾಡ್ಸೋವಂತೆ. ಅವಳಿಗೂ ಖುಷಿ ಆಗುತ್ತೆ. ಸರಿನಪ್ಪ, ನಾನೇನು ಹೊರಡ್ತೀನಿ. ಸರಿ, ಇಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ನಾನೀಗ ಸರಿ ಹೋಗಿದ್ದೀನಿ. ನಾನು ಒಬ್ಳೇ ಓಡಾಡ್ಬೋದು. ನಾನಿನ್ನು ಬರ್ತೀನಿ. ಸರಿ, ಹುಷಾರು. ನೀನು ಹುಷಾರು. ಹಾಂ. ಪುಟ್ಟ, ಬಾರೋ ಇಲ್ಲಿ. ನೀವೆಲ್ಲ ಆಟ ಆಡ್ಕೊಳ್ಳಿ. ಹೇಗಿದೆಯೋ? ಚೆನ್ನಾಗಿದ್ದೀನಿ. ನೀವ್ ಯಾರು ಅಂತ ನಂಗೆ ಗೊತ್ತು. ಯಾರು ಹೇಳು? ನೀವು ನಮ್ ಗೌತಮ್ ಸರ್ ಅಮ್ಮ ತಾನೆ? ಹೌದು. ಅಂದ್ರೆ ನೀನು ಪಪ್ಪನ್ ಅಮ್ಮನಾ? ಪಪ್ಪನ ಅಂದ್ರೆ ನೀನ್ ಮಿಂಚುನಾ? ಅಯ್ಯೋ, ಈಗ ತಾನೇ ನಿನ್ ಪಪ್ಪನ ಹತ್ರ ಮಾತಾಡ್ಕೊಂಡು ಬಂದೆ. ಅವರು ನಿನ್ ಬಗ್ಗೆ ಮಾತಾಡ್ತಾ ಇದ್ರು. ನೀನ್ ಎಲ್ಲಿ ಹೋಗಿದ್ಯಾ, ನಿನ್ನ ನೋಡ್ಬೇಕು ನಾನು ಅಂತ ಹೇಳಿದ್ದಕ್ಕೆ ನೀನೆಲ್ಲೋ ಆಟ ಆಡೋಕ್ ಹೋಗಿದ್ಯಾ ಅಂತ ಹೇಳಿದ್ರು. ನೋಡಿದ್ರೆ ನೀನ್ ಇಲ್ಲೇ ಸಿಕ್ಬಿಟ್ಟೆ. ನನ್ ಮೊಮ್ಮಗಳನ್ನ ಇಲ್ಲೇ ನೋಡೋ ತರ ಆಯ್ತು. ನಿಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ನಿನ್ಗೆ ಅಜ್ಜಿ ಆಗ್ಬೇಕು. ಒಂದ್ಸರಿ ಅಜ್ಜಿ ಅಂತ ಹೇಳು. ಸರಿ ಅಜ್ಜಿ. ಅಯ್ಯೋ, ಎಷ್ಟು ಮುದ್ದ ಕರಿತೀಯ. ನೀನು ಇವಳ ಫ್ರೆಂಡ್ ಅಲ್ವಾ? ಹೌದು. ನನ್ ಮೊಮ್ಮಗನು ನಿನ್ ತರಾನೇ ಇದ್ದಾನೆ. ನನ್ನನ್ನ ಒಂದ್ಸರಿ ಅಜ್ಜಿ ಅಂತ ಕರಿಯೋ. ಅಜ್ಜಿ. ಇನ್ನೊಂದ್ಸರಿ ಜೋರಾಗಿ ಕರಿಯೋ. ಅಜ್ಜಿ.
ಒಂದ್ ನಿಮಿಷ ಇರು, ಒಂದ್ ನಿಮಿಷ ಇಲ್ಲೇ ಇರಿ, ಬರ್ತೀನಿ. ನಮ್ಮಜ್ಜಿ ತಗೋ. ನಾನೇನ್ ಬರ್ತೀನಿ. ಪಾಪ ಅಜ್ಜಿ ಎಷ್ಟು ಬೇಜಾರಲ್ಲಿ ಹೋದ್ರು. ಮಮ್ಮಿ ಪಾಪನ ಒಂದ್ ಮಾಡಿದ್ರೆ ಈ ಪ್ರಾಬ್ಲಮ್ಮೇ ಇರಲ್ಲ, ನಾವೆಲ್ಲರೂ ಹ್ಯಾಪಿ ಆಗಿರ್ಬೋದು. ಹೂ ಆಕಾಶ್, ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಲೇಬೇಕು. ಏನಾದ್ರೂ ಹೊಸ ಪ್ಲಾನ್ ಮಾಡೋಣ. ಬಿಡದ್ ಬೇಡ, ಅವರಿಬ್ರು ಒಂದಾಗೋ ತನಕ ಪ್ಲಾನ್ ಮೇಲ್ ಪ್ಲಾನ್ ಮಾಡ್ತಾನೆ ಇರೋಣ. ಅವ್ರ ಹೆಂಗ್ ಒಂದಾಗಲ್ವೋ ನೋಡೇ ಬೇಡ. ಎಸ್, ನೋಡೇ ಬೇಡ. ಆನಂದ್, ಕಾಫಿ. ಥ್ಯಾಂಕ್ ಯು. ದಯವಿಟ್ಟು ನಾಳೆಯಿಂದ ನೀನು ಆಫೀಸ್ಗೆ ಹೋಗಪ್ಪ. ಏಕೆ? ನೀನು ಆಫೀಸ್ಗೆ ಹೋಗದೆ ಮನೇಲಿ ಕೆಲಸ ಮಾಡ್ಕೊಂಡು ಕೂತಿದ್ರೆ 20 ಸಲ ಕಾಫಿ ಕಾಫಿ ಅಂತ ಕೇಳ್ತಿರ್ತೀಯ, ಸಾಕಾಗ್ಬಿಟ್ಟಿದೆ. ಆಯ್ತು, ನಾಳೆಯಿಂದ ಕಡಿಮೆ ಕಾಫಿ ಕುಡಿತೀನಿ. ಹಾಗೆ ಮಾಡು. ಆನಂದ್, ಏನಾಯ್ತಮ್ಮ? ಯಾಕೆ ಡಲ್ ಆಗಿದ್ದೀರಾ? ಅಲ್ಲಮ್ಮ, ನೀವು ಫೋರ್ಸಲ್ಲಿ ಹೋಗಿದ್ ನೋಡಿ, ಈ ಸರ್ತಿ ಕಪ್ ನಮ್ದೆ, ಕಪ್ ತಗೊಂಬರ್ತೀರಾ ಅಂತಾನೆ ಅನ್ಕೊಂಡಿದ್ದೆ. ನೀವು ಬರ್ತಾ ಏನಾದರೂ ಸಿಹಿ ಸುದ್ದಿ ತರ್ತೀರಾ ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವು ಹೀಗಿರೋದು ನೋಡಿದ್ರೆ ಅಲ್ಲೇನೋ ನಡೆದಿರೋ ಥರ ಇದೆ. ಏನಾಯ್ತು? ನಾನು ಆನಂದ್ ಮಾತನ್ನ ಕೇಳಬೇಕಿತ್ತು. ಅವನು ಎಷ್ಟು ಹೇಳ್ದ, ನಾನು ಅಲ್ಲಿ ಹೋಗಿ ತಪ್ಪು ಮಾಡಿದೆ. ಅಮೃತಧಾರೆ